ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಇಂದಿರಾವದನಾಂಭೋಜ ರಾಜಹಂಸಾಯ ವಿಷ್ಣವೇ ಅಮಂದಾನಂದಸಂದೋಹ ಸುಂದರಾಕೃತಯೇ ನಮಃ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯ ಭಾಷ್ಯಾದುಕ್ತಾರ್ಥಸಂಗ್ರಹಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಶ್ರೀಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಗೀತಾ ವಿವೃತಿಯಲ್ಲಿ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರು ನಿನ್ನೆ ದಿವಸ ತತ್ರೇತ್ಯಸ್ಯ ವಿವರಣಂ ಸೇನಯೋರುಭಯೋರಪಿ ಇತಿ ತಥೇತಿ ಸಮುಚ್ಚಯೇ. ಇಲ್ಲಿ ತತ್ರ ಅಂತ ಯಾಕಂದರು ಅಂದರೆ ತತ್ರ ಇತ್ಯಸ್ಯ ವಿವರಣಂ, ಇಲ್ಲಿ ತತ್ರ ಅಂದರೆ ಸೇನಯೋರುಭಯೋರಪಿ ಎಂಬುದಾಗಿ ಅಂದರೆ ಎರಡೂ ಸೈನ್ಯಗಳ ಮಧ್ಯದಲ್ಲಿರ್ತಕ್ಕಂತಹ ಪರಾಕ್ರಮಶಾಲಿಗಳಾದ ಬಂಧುಗಳನ್ನು ಅರ್ಜುನ ನೋಡಿದನು ಅಂತ ಅರ್ಥ ಮಾಡಿಕೊಳ್ಬೇಕು. ಇನ್ನು ತಥಾ ಅಂತ ಹೇಳಿದ್ದೇನಿದೆ ಅದನ್ನು ತನ್ನ ಮೊಮ್ಮಕ್ಕಳನ್ನು ಮತ್ತು ಸ್ನೇಹಿತರನ್ನು ಅಂತ ಹೀಗೆ ಬಾಂಧವರೇನಿದ್ದಾರೋ ಅವರೆಲ್ಲರನ್ನೂ ಕೂಡ ಸಮುಚ್ಚಯ ಮಾಡಬೇಕು ಎಂಬುದಾಗಿ ಅರ್ಥವನ್ನು ಮಾಡಬೇಕು ಅಂತ ನಿರೂಪಣೆಯನ್ನು ಮಾಡಿದರು. ಅಮ್ಮ ಅಲ್ಲಿದೆ ನಿರ್ಮಾಣ ಅಂತ ನಾಯಿದು ಆ ಕಡೆ ಕಾಣ. ಈಗ ತಾನ್ ಅವಸ್ಥಿತಾನ್ ಸರ್ವಾನ್ ಬಂಧೂನ್ ಸಮೀಕ್ಷೈವೇತಿ ಏವಕಾರೇಣ ಅನ್ವಯಃ. ತಾನ್ ಅವಸ್ಥಿತಾನ್ ಅಂದರೆ ಯುದ್ಧಕ್ಕೆ ಸಿದ್ಧರಾಗಿ ಬಂದಿರತಕ್ಕಂತಹ ಸರ್ವಾನ್ ಬಂಧೂನ್ ಆ ಎಲ್ಲ ಬಂಧುಗಳನ್ನು ಸಮೀಕ್ಷೈವೇತಿ ನೋಡಿದ ಕೂಡಲೇನೆ ಅಂದರೆ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರತಕ್ಕಂತಹ ಆ ಎಲ್ಲ ಬಂಧುಗಳನ್ನು ನೋಡಿದ ಕೂಡಲೇನೆ ಅಂತರ್ಥ. ಏನಾಯಿತು ಅದಕ್ಕೆ ಏವ ಎನ್ನುವಂತಹ ಶಬ್ದವನ್ನು ಇಲ್ಲೇ ಎದರ ಜೊತೆಗೆ ಸೇರಿಸಬೇಕು ಅಂದರೆ ಸಮೀಕ್ಷ್ಯ ಅನ್ನೋ ಪದದ ಜೊತೆಗೆ ಸೇರಿಸಬೇಕು. ಸಮೀಕ್ಷ್ಯ ಏವ ಅಂದರೆ ನೋಡಿದ ಕೂಡಲೇನೆ ಅಂತ. ನೋಡಿದ ಮೇಲೆ ನೋಡಿದ ಕೂಡಲೇ ಬೇರೆ, ಏವಕಾರ ಹಾಕೋದ್ರಿಂದ ಅವನಿಗೆ ನೋಡಿದ ಕೂಡಲೇನೆ ಏನಾಯಿತು ಅನ್ನೋದ್ರ ಬಗ್ಗೆ ಏವಕಾರೇಣ ಅನ್ವಯ. ಸಮೀಕ್ಷ ಎನ್ನುವಂತಹ ಪದದ ಜೊತೆಗೆ ಅದನ್ನು ಏನು ಮಾಡಿದ್ದಾರೆ ನಾವಿಲ್ಲಿ ಅನ್ವಯ ಮಾಡಿಕೊಳ್ಬೇಕು. ಅನ್ವಯ ವಿಷೀದನ್ ಅಂದರೆ ವಿಷಾದಂ ಕುರ್ವನ್ ಅಂದರೆ ವಿಷಾದವನ್ನು ಮಾಡುವವನಾದ. ತನ್ನ ಬಂಧುಗಳನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ಇರತಕ್ಕಂತಹ ಯುದ್ಧಕ್ಕೆ ಸಿದ್ಧರಾಗಿ ಬಂಧುಗಳಾಗಿದ್ದಾರೆ, ಯುದ್ಧಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ, ಅಂಥವರನ್ನು ನೋಡಿದ ಕೂಡಲೇನೆ ಏನಾಯಿತು ಅವನಿಗೆ ವಿಷಾದಂ ಕುರ್ವನ್ ವಿಷಾದವು ಉಂಟಾಯಿತು. ವಿಷೀದನ್ ಅಂದರೆ ವಿಷಾದವು ಉಂಟಾಯಿತು ಅಂತ ಅರ್ಥ. ಹಾಗಾದರೆ ವಿಷಾದ ಅಂದರೆ ಏನು ಅಂತ ಪ್ರಶ್ನೆ ಬರ್ತದೆ ನಮಗೆ. ಅರ್ಜುನನ ವಿಷಾದ ಅಂತ ಹೇಳ್ತೀವಿ. ಕೆಲವರೆಲ್ಲ ಭಗವದ್ಗೀತೆಗೆ ಅರ್ಥ ಹೇಳುವಾಗ ಏನು ಅರ್ಥ ಹೇಳಿದ್ದಾರೆ ಅಂದರೆ ವಿಷಾದ ಅನ್ನೋದು ಒಂದು ಯೋಗ ಅಲ್ಲ, ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಏನು ಅದನ್ನು ವಿಷಾದ ಯೋಗ ಅಂತ ಹೇಳಬಾರದು ಅಂತ ತಮ್ಮದೇ ಆದ ಒಂದು ವಿವರಣೆಯನ್ನು ಕೆಲವು ವಿದ್ವಾಂಸರುಗಳು ಕೊಡ್ತಾರೆ. ಭಗವದ್ಗೀತೆಗೆ ಚೆನ್ನಾಗಿ ಅರ್ಥ ಹೇಳ್ತಾರೆ, ಇಲ್ಲಂತೇನಲ್ಲ. ಸರಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೋ ಆ ಅಭಿಪ್ರಾಯಕ್ಕನುಗುಣವಾಗಿಯೇ ತಮ್ಮ ವಿಚಾರವನ್ನು ಹೇಳ್ತಾರೆ, ಇಲ್ಲಂತಲ್ಲ. ಆದರೆ ಇಲ್ಲಿ ವಿಷಾದ ಯೋಗ ಅಂತ ಹೇಳಬಾರದು ಅನ್ನೋದು ಕೆಲವು ವಿದ್ವಾಂಸರ ಅವರ ವೈಯಕ್ತಿಕವಾಗಿರ್ತಕ್ಕಂತಹ ಅಭಿಪ್ರಾಯ. ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ಹಾಗೇನಿಲ್ಲ, ವಿಷಾದ ಯೋಗ ಅಂತ ಹೇಳಿದರೆ ತಪ್ಪೇನಲ್ಲ, ಅವಶ್ಯವಾಗಿಯೂ ಹೇಳಬಹುದು. ಇಷ್ಟಕ್ಕೂ ಮೊದಲು ವಿಷಾದ ಅಂದರೆ ಏನು ಅಂತ ತಿಳಿಸಿಕೊಡ್ತಾರೆ ರಾಯರು. ಏನದು ವಿಷಾದ ಅಂದರೆ ಏನು, ಯಾವುದನ್ನು ವಿಷಾದ ಅಂತ ಕರೀತಾರೆ ಅಂದರೆ ವಿಷಾದೋ ನಾಮ ಮೋಹ ನಿಮಿತ್ತಕಾತ ಶೋಕಾತ ಯತ್ ಮನೋ ದೌರ್ಬಲ್ಯಂ. ಇಲ್ಲಿ ವಿಷಾದ ಅಂದರೆ ಒಂದು ಮನೋ ದೌರ್ಬಲ್ಯ ಅಷ್ಟೇ. ವಿಷಾದ ಅಂದರೆ ಮನೋ ದೌರ್ಬಲ್ಯ. ಎಂತಹ ಮನೋ ದೌರ್ಬಲ್ಯ ವಿಷಾದ ಅಂತ ಕರೆಸಿಕೊಳ್ಳುತ್ತದೆ ಅಂದರೆ
ಮೋಹ ನಿಮಿತ್ತಕಾತ್ ಶೋಕಾತ್ ಯತ್. ಇವರು ನಮ್ಮವರು, ಮೋಹ, ನಾನು, ನನ್ನದು, ನಮ್ಮವರು ಅಂತ ಅನ್ನೋದೇನಿದೆಯೋ ಈ ಮೋಹ ನಿಮಿತ್ತಕವಾಗಿರತಕ್ಕಂತಹ, ಆ ಮೋಹ ನಿಮಿತ್ತದಿಂದ ಬಂದಿರತಕ್ಕಂತಹ ದುಃಖ ಏನಿದೆ, ಶೋಕಾತ್, ಮೋಹ ನಿಮಿತ್ತಕಾತ್ ಶೋಕಾತ್, ನಾನು, ನಮ್ಮವರು, ನಮ್ಮ ಬಾಂಧವರು, ಈ ನಿಮಿತ್ತಕವಾದ ಬಂಧು ನಿಮಿತ್ತಕವಾಗಿರತಕ್ಕಂತಹ ಮೋಹದಿಂದ ಹುಟ್ಟಿದ ದುಃಖ ಏನಿದೆ, ಈ ದುಃಖದಿಂದ ಏನು ಉಂಟಾಗ್ತದೋ ಆ ಉಂಟಾಗುವ ಮನೋದೌರ್ಬಲ್ಯವೇ ಶೋಕ, ವಿಷಾದ. ಹಾಗಾದರೆ ವಿಷಾದ ಅಂದರೆ ಏನು ಅಂದರೆ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ, ಅಂದರೆ ಮೋಹ ನಿಮಿತ್ತಕವಾಗಿರ್ತಕ್ಕಂತಹ ಶೋಕ ಏನಿದೆ, ಆ ಶೋಕದಿಂದ ಏನು ನಮಗೆ ಆ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಶೋಕ ಏನಿದೆ, ಆ ಶೋಕವೇ ಏನಾಗ್ತದೆ, ಮನಸ್ಸನ್ನು ದುರ್ಬಲಗೊಳಿಸ್ತದೆ. ಆ ಮನೋದೌರ್ಬಲ್ಯವನ್ನು ಏನಂತ ಕರೀತಾರೆ, ವಿಷಾದ ಅಂತ ಕರೀತಾರೆ. ಹಾಗಾದರೆ ಒಂದೇ ವಾಕ್ಯದಲ್ಲಿ ವಿಷಾದ ಅಂದರೆ ಮನೋದೌರ್ಬಲ್ಯ. ಎಂತಹ ಮನೋದೌರ್ಬಲ್ಯ? ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಶೋಕ ನಿಮಿತ್ತಕವಾದ ಮನೋದೌರ್ಬಲ್ಯ ಅಂತ. ಸರಿ, ಆದ್ದರಿಂದ ಹಾಗಾದರೆ ಈ ಮನೋದೌರ್ಬಲ್ಯ ಹಿಂದೆ ಇರಲಿಲ್ಲ ಅರ್ಜುನನಿಗೆ, ಈಗ ಬಂತು ಅರ್ಜುನನಿಗೆ. ಇಲ್ಲಿಯ ಕ್ಷಣದೊಳಗೂ ಇರಲಿಲ್ಲ. ಯಾವಾಗ ಶ್ರೀಕೃಷ್ಣ ಪರಮಾತ್ಮ ನೋಡಪ್ಪ ಯಾರ್ಯಾರು ನಿಂತುಕೊಂಡಿದ್ದಾರೆ, ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಶಾಂ ಚ ಮಹೀಕ್ಷಿತಾಂ, ಅಲ್ಲಿ ಏನು ಯಾರ್ಯಾರು ನಿಂತುಕೊಂಡಿದ್ದಾರಲ್ಲ, ಪಿತೃನ್ ಭ್ರಾತೃನ್ ಅವರೆಲ್ಲ ಯಾರ್ಯಾರು ನಿಂತುಕೊಂಡಿದ್ದಾರೋ ಅವರನ್ನೆಲ್ಲ ನೋಡುವ ಮೊದಲು ಅವನಿಗೆ ವಿಷಾದ ಇರಲಿಲ್ಲ. ನೋಡಿದ ಕೂಡಲೇ ಅವನಿಗೆ ವಿಷಾದ ಬಂತು. ಇರದೇ ಇದ್ದದ್ದು ಬಂತು. ಆದ್ದರಿಂದ ಅಪ್ರಾಪ್ತಸ್ಯ ಪ್ರಾಪ್ತಿ, ಅದು ಯೋಗ. ಅರ್ಜುನನಲ್ಲಿ ಯೋಗ. ಅಪ್ರಾಪ್ತಸ್ಯ ಪ್ರಾಪ್ತಿ, ಯಾವುದು ದೊರಕಿಲ್ಲ ಅದು ದೊರಕೋದೇನಿದೆ ಅದು ಪ್ರಾಪ್ತಿ. ಅಪ್ರಾಪ್ತಸ್ಯ ಪ್ರಾಪ್ತಿ, ಅದು ಯೋಗ. ಸರಿ, ಎಂತಹ ಯೋಗ ಇದೆ ಈಗ ಈ ಅಧ್ಯಾಯದಲ್ಲಿ? ಅರ್ಜುನನಿಗೆ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಶೋಕದಿಂದ ಉಂಟಾದ ಮನೋದೌರ್ಬಲ್ಯ ಅನ್ನೋದೇನಿದೆ ಅವನಿಗೆ ಬಂದಿದೆ. ಆದ್ದರಿಂದಾಗಿ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ನಮಗೆ ರಾಘವೇಂದ್ರ ಗುರು ಸಾರ್ವಭೌಮರು ವಿಷಾದದ ವಿವರಣೆಯನ್ನು ನಮಗೆ ಮೊದಲಿಗೆ ಅದನ್ನು ಕೊಟ್ಟು, ಹಾಗಾದರೆ ವಿಷಾದ ಅಂದರೆ ಇದು, ವಿಷಾದ ಅಂದರೆ ಇನ್ಯಾವುದಕ್ಕೋ ನಾವು ತಿಳಿತೇವಲ್ಲ ಅದು ವಿಷಾದ ಅಲ್ಲ, ಇದೊಂದು ಮನೋದೌರ್ಬಲ್ಯ ಅಷ್ಟೇ. ಅದು ತಾತ್ಕಾಲಿಕವಾಗಿ ಅರ್ಜುನನಿಗೆ ಬಂತು. ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದುಕೊಳ್ಳೇನೆ ಆ ಮನೋದೌರ್ಬಲ್ಯ ಹೋಯಿತು ಅವನಿಗೆ. ಯಾಕೆ ಹೋಯಿತು? ಉತ್ತಮನಾಗಿದ್ದಾನೆ ಅರ್ಜುನ, ಉತ್ತಮ ಅಧಿಕಾರಿ, ಅಪರೋಕ್ಷ ಜ್ಞಾನಿ, ದೇವೇಂದ್ರ, ಹಿಂದೆಲ್ಲ ಹೇಳಿದ್ದಾರೆ. ಅದನ್ನು ಉಪೋದ್ಘಾತದಲ್ಲಿ ಅದನ್ನೆಲ್ಲ ಹೇಳಿದ್ದನ್ನು ನಾವೆಲ್ಲ ಸ್ಮರಣೆ ಮಾಡಿಕೊಂಡಿದ್ದೇವೆ, ಅದು ನಮಗೆ ನೆನಪಿಗೆ ಇರುತ್ತದೆ. ಆದ್ದರಿಂದಾಗಿ ಇಂತಹ ಭಗವದ್ ಭಕ್ತ, ಅಪರೋಕ್ಷ ಜ್ಞಾನಿ ದೇವೇಂದ್ರನಾದ್ದರಿಂದ ಅವನಲ್ಲಿ ಬೇಗನೆ ಭಗವದ್ಗೀತೆಯ ಉಪದೇಶದಿಂದ ಅವನಲ್ಲಿ ಮನೋದೌರ್ಬಲ್ಯ ಕೂಡಲೇ ನಿವಾರಣೆ ಆಯಿತು. ನಮ್ಮಲ್ಲಿ ಈ ವಿಷಾದ ಏನಿರ್ತದೆ ಪ್ರತಿನಿತ್ಯ ಇರುತ್ತದೆ. ಎಷ್ಟು ಭಗವದ್ಗೀತೆ ಕೇಳಿದರೂ ಈ ವಿಷಾದ ನಮಗೆ ಹೋಗೋದೇ ಇಲ್ಲ. ಅವನು ಉತ್ತಮ, ನಾವು ಅಧಮರು, ಆದ್ದರಿಂದ ನಮ್ಮೊಳಗೆ ಈ ವಿಷಾದ ಫಿಕ್ಸ್ಡ್ ಇರುತ್ತದೆ. ಎಷ್ಟೇ ಭಗವದ್ಗೀತೆ ಕೇಳಿದರೂ ಅಷ್ಟೇ. ಆದರೆ ಅವನು ಉತ್ತಮನಾದ್ದರಿಂದಾಗಿ, ಅಪರೋಕ್ಷ ಜ್ಞಾನಿ ಆದ್ದರಿಂದಾಗಿ ಅವನಲ್ಲಿ ಆ ವಿಷಾದ ಹೋಯಿತು. ಸರಿ, ಹಾಗಾದರೆ ರಾಘವೇಂದ್ರ ಗುರು ಸಾರ್ವಭೌಮರ ಪರಮೋಪಕಾರ ಏನು ಅಂದರೆ ಸುಮ್ಮನೆ ವಿಷಾದ ಅಂತ ಶಬ್ದ ಪ್ರಯೋಗ ಮಾಡಬೇಡಿ. ಎಲ್ಲಿ ಈ ಸಂದರ್ಭದಲ್ಲಿ ಈ ವಿಷಾದಕ್ಕೆ ಏನಂತ ಹೆಸರು ಅಂದರೆ ಮನೋದೌರ್ಬಲ್ಯ ಇಲ್ಲಿ ಹೆಸರದಕ್ಕೆ. ಅಂದರೆ ಮನೋದೌರ್ಬಲ್ಯಕ್ಕೂ ಅನೇಕ ಕಾರಣಗಳಿವೆ. ಯಾವ ಟೈಪ್ ಮನೋದೌರ್ಬಲ್ಯ ಅದು ಬಹಳ ಪ್ರಧಾನಭೂತವಾದದ್ದು. ಎಂತಹ ಮನೋದೌರ್ಬಲ್ಯಕ್ಕೆ ವಿಷಾದ ಅಂತ ಕರೀತಾರೆ ಅಂದರೆ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ನನ್ನ ತಂದೆ, ನನ್ನ ಅಜ್ಜ, ನನ್ನ ಗುರು, ಮಕ್ಕಳು, ಮೊಮ್ಮಕ್ಕಳು, ಈ ಬಂಧು ನಿಮಿತ್ತಕವಾಗಿರ್ತಕ್ಕಂತಹ, ಸ್ನೇಹ ನಿಮಿತ್ತಕವಾಗಿರ್ತಕ್ಕಂತಹ ಶೋಕ, ಆ ಶೋಕದಿಂದ ಹುಟ್ಟಿರ್ತಕ್ಕಂತಹ ಮನೋದೌರ್ಬಲ್ಯ ಏನಿದೆ ಆ ಮನೋದೌರ್ಬಲ್ಯವೇ ವಿಷಾದ ಅಂತಾಯಿತು. ಯಸ್ಮಿನ್ ಸತಿ ಸರ್ವವ್ಯಾಪಾರೋಮ ಪರಮೋ ಭವತಿ ಸತಿ ಸ ಇತಿ ಜ್ಞೇಯಂ. ಯಾವ ಮನೋದೌರ್ಬಲ್ಯವಿದ್ದರೆ ನೋಡಿ, ಅದರದ ರಾಯರು ಮತ್ತೆ ಮುಂದೆ ವಿವರಣೆ ಕೊಡ್ತಾ ಇದ್ದಾರೆ ಆ ಮಾತಿಗೆ. ಯಸ್ಮಿನ್ ಸತಿ ಅಂದರೆ ಎಂತಹ ಮನೋದೌರ್ಬಲ್ಯವೂ ಇರುವಾಗ ಸರ್ವವ್ಯಾಪಾರ ಉಪರಮಃ ಭವತಿ, ಎಲ್ಲ ದೇಹದ ಕ್ರಿಯೆಗಳೂ ಕೂಡ ಉಪರಮವಾಗುತ್ತವೆಯೋ. ಉಪರಮವಾಗೋದು ಅಂದರೆ ಸ್ಥಗಿತಗೊಳ್ಳೋದು ಅಂತ ಅರ್ಥ. ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಮಾನಸಿಕವಾಗಿರ್ತಕ್ಕಂತಹ ದೌರ್ಬಲ್ಯ ಇತ್ತು ಅಂದರೆ ದೈಹಿಕವಾಗಿ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಗಟ್ಟಿಯಾಗಿತ್ತು ಅಂದರೆ, ಮನಸ್ಸು ಪ್ರಬಲವಾಗಿತ್ತು ಅಂದರೆ
ಎಂತೆಂತಹ ಕಠಿಣತಮ ಕರ್ಮಗಳನ್ನು ಕೂಡ ಅವಶ್ಯವಾಗಿ ಮಾಡಬಹುದು. ಆದರೆ ಮನೋದೌರ್ಬಲ್ಯ ಬಂದು ಸೇರಿಬಿಡ್ತು ಅಂದರೆ ಏನೂ ಮಾಡಲಿಕ್ಕಾಗುವುದಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ಧೈರ್ಯವಂತ ಇರ್ತಾನೆ. ಆ ಧೈರ್ಯವಂತನಿಗೆ ಇನ್ಯಾರೋ ಸತ್ತಿದ್ದಾರೆ ಅಂದರೆ ಅವರ ಡೆಡ್ ಬಾಡಿ ಎತ್ತು ಹಾಕ್ತಾನೆ. ಆಕ್ಸಿಡೆಂಟ್ ಆಗಿದೆ ಅಂದರೆ ಅವ್ರಿಗೇನು ಸೇವೆ ಮಾಡಬೇಕು ಸೇವೆ ಮಾಡ್ತಾನೆ. ಇನ್ನೊಬ್ಬರದೆಲ್ಲ ಸೇವೆ ಮಾಡಲಿಕ್ಕೆ ಅವನಿಗೆ ಧೈರ್ಯ ಇರ್ತದೆ. ಯಾರೋ ಸತ್ತಿದ್ದಾರೆ ಅಂದರೆ ಹಿಂಸರಿಯುವುದಿಲ್ಲ, ಪಾಪ ಮುಂದೆ ಹೋಗ್ತಾನೆ. ಅವ್ರದ್ದೇನು ಡೆಡ್ ಬಾಡಿ ಎತ್ತು ಹಾಕಬೇಕೋ ಮಡಚಬೇಕೋ ಬಾಯಿಗೆ ಹತ್ತಿ ಹಾಕಬೇಕೋ ಏನು ಮಾಡಬೇಕೋ ಹೆದರಲಾರದೆ ಆ ಎಲ್ಲ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಅವನಿಗೇನು ಭಯ ಇರುವುದಿಲ್ಲ. ಯಾಕೆ? ಇನ್ನೊಬ್ಬರದಿರುತ್ತದೆ. ಅವನ ಮನೆಯಲ್ಲಿಯೇ ಅವನ ಬಂಧುಗಳಿಗೆ ಯಾರಿಗಾದರೂ ಹೀಗಾದರೆ ಅವನದೇ ಕೈಕಾಲುಗಳು ಆಡುವುದಿಲ್ಲ. ಯಾಕೆ? ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಮೋಹ ಅವನ ಜೊತೆಗೆ ಆಟ ಆಡ್ತಾ ಇರ್ತದೆ. ಅಲ್ಲಿ ಹಾಗಿರುವುದಿಲ್ಲ. ಪಾಪ ನೆಂಟರೋ ಇಷ್ಟರೋ ಯಾರೋ ಏನೋ ಪಾಪ ಅವರಿಗೆ ತೊಂದರೆಯಾಗಿದೆ, ಅವರಿಗೆ ಸಹಾಯ ಮಾಡೋಣ ಅಂತ ಧೈರ್ಯದಿಂದ ಅಲ್ಲಿ ಸಹಾಯವನ್ನು ಮಾಡ್ತಾನೆ. ಆದರೆ ಅದೇ ಸಹಾಯ ತನ್ನ ಮನೆಯೊಳಗಿನ ಸಂಬಂಧಿಕರಿಗೆ ಮಾಡಬೇಕಾದರೆ ಅವನಿಗೆ ಧೈರ್ಯ ಸಾಲುವುದಿಲ್ಲ. ಯಾಕೆ? ಅದನ್ನೇ ರಾಘವೇಂದ್ರ ಗುರುಸಾರ್ವಭೌಮರು ನಮಗೆ ಹೇಳ್ತಾ ಇದ್ದಾರೆ, ಅಪ್ಪ ಇದೊಂದು ಮನೋದೌರ್ಬಲ್ಯ ಅಷ್ಟೇ. ಅವನಲ್ಲಿ ಆ ಶಕ್ತಿ ಮತ್ತೊಬ್ಬರ ಕಡೆಗೆ ಮಾಡ್ತಾನಲ್ಲ, ಮತ್ತೊಬ್ಬರ ಕಡೆಗೆ ಮಾಡ್ತಾನೆ, ಆದ್ದರಿಂದ ಶಕ್ತಿ ಇದೆ ಅಂತ ಒಪ್ಪಬೇಕು. ಇಲ್ಲಿ ಆಗ್ತಾ ಇಲ್ಲ ಅವನಿಗೆ ಅಂದರೆ ಇಲ್ಲಿ ಶಕ್ತಿ ಇಲ್ಲ ಅರ್ಥ ಅಲ್ಲ, ಅವನಲ್ಲಿ ಮನೋದೌರ್ಬಲ್ಯ ಇದೆ. ಎಂತಹ ಮನೋದೌರ್ಬಲ್ಯ ಇದೆ? ಬಂಧು ನಿಮಿತ್ತಕವಾಗಿರ್ತಕ್ಕಂತಹ ಮೋಹದ ಮನೋದೌರ್ಬಲ್ಯ ಇದೆ. ಆ ದುಃಖ ನಿಮಿತ್ತಕವಾಗಿರ್ತಕ್ಕಂತಹ ಮನೋದೌರ್ಬಲ್ಯ ಇದೆ. ಆ ದುಃಖ ಮನಸ್ಸಿನೊಳಗೆ ಆವರಣ ಆಯಿತು ಅಂದರೆ ಮೈಂಡ್ ಬ್ಲ್ಯಾಂಕ್ ಆಗಿಬಿಡುತ್ತೆ. ಮೈಂಡ್ ಬ್ಲ್ಯಾಂಕ್ ಆಯಿತು ಅಂದರೆ ದೇಹದಿಂದ ಯಾವ ಕೆಲಸಗಳನ್ನು ಮಾಡಲಿಕ್ಕಾಗುವುದಿಲ್ಲ. ನೋಡಿ ಎಷ್ಟು ನಮಗೆ ರಾಘವೇಂದ್ರ ಗುರು ಸಾರ್ವಭೌಮರು ಉಪಕಾರವನ್ನು ಮಾಡುತ್ತಾರೆ ಮಹನೀಯರು. ಇಲ್ಲದೆ ಹೋದರೆ ನಮಗೆ ಮುಂದಿನ ವಿಷಯನೇ ಅರ್ಥ ಆಗುವುದಿಲ್ಲ. ಅರ್ಜುನನಲ್ಲಿ ಇರತಕ್ಕಂತಹ ವಿಷಾದ ಯಾವ ಕ್ರಮದಲ್ಲಿ ಇತ್ತು, ಯಾವ ಮಟ್ಟದಲ್ಲಿತ್ತು, ಅದರ ಪರಿಣಾಮ ಏನಾಗ್ತಿತ್ತು, ಅದನ್ನು ತಿಳಿದಾದ ಮೇಲೆ ಭಗವದ್ಗೀತೆಯ ಉಪದೇಶ ಎಷ್ಟು ಸ್ವಾರಸ್ಯಕರ ಅಂತ ಅರ್ಥ ಆಗುತ್ತೆ. ಬೇಸಿಕಲಿ ನಮಗೆ ತಿಳಿಯದೇ ಹೋಗಿದ್ದರೆ ಅರ್ಜುನನ ಮಾನಸಿಕ ಸ್ಥಿತಿಯೇ ನಮಗೆ ಅರ್ಥವಾಗದೇ ಹೋದರೆ ನಮಗೆ ಭಗವದ್ಗೀತೆ ಹೇಗೆ ಅರ್ಥ ಆಗಬೇಕು? ಹಾಗಾದರೆ ಅರ್ಜುನನ ಮಾನಸಿಕ ಸ್ಥಿತಿ ನಮಗೆ ಅರ್ಥ ಆಗಬೇಕು. ಮಾನಸಿಕ ಸ್ಥಿತಿಯ ಪರಿಣಾಮ ಏನು ಅಂತ ನಮಗೆ ಗೊತ್ತಾಗಬೇಕು. ಈ ಮಾನಸಿಕ ಸ್ಥಿತಿಯ ಪರಿಣಾಮ ಇದು. ಹಾಗಾದರೆ ಇಂತಹ ಪರಿಣಾಮವನ್ನು ಎದುರಿಸಬಾರದು ಅಂದರೆ ಇಂತಹ ಮಾನಸಿಕ ಸ್ಥಿತಿ ಇರಬಾರದು. ಅಂತಹ ಮಾನಸಿಕ ಸ್ಥಿತಿ ಬರಬಾರದು ಅಂದರೆ ಭಗವದ್ಗೀತೆ ನಮಗೆ ಉಪದೇಶ ಬೇಕು ಅಂತ ನಮಗೆ ಎಚ್ಚರಿಕೆ ಇದೆ. ಅದಕ್ಕೆ ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಹಾಗೆ ಉಪಕಾರವನ್ನು ಮಾಡ್ತಾ ಇದ್ದಾರೆ. ಯಸ್ಮಿನ್ ಸತಿ, ಇಂತಹ ಮನೋದೌರ್ಬಲ್ಯ ಯಾವನೊಳಗಾದರೂ ಇದ್ದರೆ ಸರ್ವವ್ಯಾಪಾರ ಉಪರಮೋ ಭವತಿ, ದೇಹದಿಂದ ಮಾಡತಕ್ಕಂತಹ ಎಲ್ಲ ವಿಧದ ಕ್ರಿಯೆಗಳು ಸ್ಥಗಿತಗೊಂಡು ಬಿಡುತ್ತಾವೆ. ಆದ್ದರಿಂದಾಗಿ ಅಂತಹ ಮನೋದೌರ್ಬಲ್ಯ ಏನಿದೆ ಅಂದರೆ ದೈಹಿಕವಾಗಿ ಮಾಡುವ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳಿಸುವಿಕೆ, ಅಂತಹ ಸ್ಥಗಿತಗೊಳಿಸುವಂತಹ ಶಕ್ತಿ ಹೊಂದಿದ ಮನೋದೌರ್ಬಲ್ಯ ಏನಿದೆ ಆ ಮನೋದೌರ್ಬಲ್ಯವನ್ನು ವಿಷಾದ ಅಂತಾರೆ ನೋಡಪ್ಪ ಅಂತ ಹೇಳಿದರು. ಹಾಗಾದರೆ ಅರ್ಜುನನಲ್ಲಿ ವಿಷಾದ ಎಂಥದ್ದು ಅಂದರೆ ಮನೋದೌರ್ಬಲ್ಯವೇ ವಿಷಾದ. ಎಂತಹ ಮನೋದೌರ್ಬಲ್ಯ ವಿಷಾದ? ಅವನ ದೇಹದಿಂದ ಮಾಡತಕ್ಕಂತಹ ಯಾವ ಕ್ರಿಯೆಗಳೂ ಅವನಿಂದ ಮಾಡಿಸಲಿಕ್ಕಾಗದಂತಹ ವಿಷಾದ. ಹೀಗಾಗಿ ಗಾಂಡೀವ ಸಂಸ್ಕೃತೆ ಎಲ್ಲ ಹೇಳ್ತಾ ಇದ್ದಾನಲ್ಲ, ಮುಂದೆ ಹೇಳ್ತಾನೆ. ಅಂದರೆ ರಾಘವೇಂದ್ರ ಗುರು ಸಾರ್ವಭೌಮರು ಇಲ್ಲಿ ಏನು ಹೇಳ್ತಾರೆ ಆ ವಿಷಯಕ್ಕೆ ಭಗವದ್ಗೀತೆಯಲ್ಲಿ ನಮಗೆ ಮುಂದೆ ವಿವರಣೆಗಳು ತಿಳಿತಾ ಹೋಗ್ತವೆ. ಆದ್ದರಿಂದಾಗಿ ನೋಡಿ, ಹಾಗಾದರೆ ಇಲ್ಲಿ ವಿಷಾದ ಅಂದರೆ ನಾವು ನೆನಪಿಡಬೇಕಾದ ಅಂಶ ಬಂಧು ನಿಮಿತ್ತಕವಾಗಿರತಕ್ಕಂತಹ ಒಂದು ಮೋಹ, ಆ ಮೋಹದಿಂದ ಹುಟ್ಟಿದ ಮನೋದೌರ್ಬಲ್ಯ, ಆ ಮನೋದೌರ್ಬಲ್ಯದಿಂದ ದೇಹದ ಯಾವ ವ್ಯಾಪಾರಗಳು ನಡೆಯದೇ ಇರತಕ್ಕಂತಹ ಒಂದು ಅವಸ್ಥೆ ಅಂತ ಏನಿದೆ ಆ ಅವಸ್ಥೆಗೆ ವಿಷಾದ ಅಂತ ಕರೀತಾರೆ. ಹಾಗಾದರೆ ಇದರ ಪರಿಣಾಮ ಏನಾಗಬೇಕೀಗ? ಇದು ಬಂತು ಅಂದರೆ ಅರ್ಜುನ ಸ್ವವಿಹಿತ ಕರ್ಮ, ಯುದ್ಧ ಮಾಡಬೇಕಾದ ಸ್ವವಿಹಿತ ಕರ್ಮಗಳನ್ನು ಮಾಡುವುದಿಲ್ಲ, ದೇಹದಿಂದ ಕ್ರಿಯೆಗಳನ್ನು ಮಾಡಬೇಕಲ್ಲ. ಯುದ್ಧ ಮಾಡಬೇಕಾದರೆ ಮಾನಸಿಕವಾಗಿ ಯುದ್ಧ ಮಾಡಲಿಕ್ಕಾಗುವುದಿಲ್ಲ, ದೈಹಿಕವಾಗಿ ಯುದ್ಧ ಮಾಡಬೇಕು, ದೇಹದಿಂದ ವ್ಯಾಪಾರಗಳನ್ನು ಮಾಡಬೇಕೀಗ. ಆ ದೇಹದಿಂದ ಮಾಡ್ತಕ್ಕಂಥ ವ್ಯಾಪಾರಗಳಿಗೆ ಉಪರಮ ಆಗಿಬಿಡ್ತು ವಿಷಾದದಿಂದಾಗಿ. ಹಾಗಾದರೆ ಅವನು ಸ್ವವಿಹಿತ ಕರ್ಮಗಳನ್ನು ಮಾಡಲಿಲ್ಲ ಅಂತಾಯಿತು. ಸ್ವವಿಹಿತ ಕರ್ಮಗಳನ್ನು ಮಾಡಲಿಲ್ಲ, ಆದ್ದರಿಂದಾಗಿ ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗತಿ ಏನಾಗಬೇಕಾಗಿತ್ತೋ ಅದಾಗುವುದಿಲ್ಲ. ತನ್ನ ಕರ್ಮವನ್ನು ಮಾಡದೇ ಇದ್ದದ್ದರಿಂದಾಗಿ, ಹಾಗೆ ಮಾಡದೇ ಇದ್ದವರು ಯಾರಿದ್ದಾರೋ, ಕರ್ಮಗಳನ್ನು ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಮಾಡದೇ ಇದ್ದವರು ಯಾರಿದ್ದಾರೋ ಅವರಿಗೆ ನರಕಾದ್ಯನರ್ಥಗಳಾಗುವಂತೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಸ್ವವಿಹಿತ ಕರ್ಮಾನುಷ್ಠಾನಗಳನ್ನು ಮಾಡಬೇಕು. ಹಾಗಾದರೆ ಧೈರ್ಯಂ ಸರ್ವತ್ರ ಸಾಧನಂ,
ಧೈರ್ಯ ಬೇಕು. ನೋಡಿ, ಎಲ್ಲದಕ್ಕೂ ಕೀ ಪಾಯಿಂಟ್ ಇಲ್ಲಿಗೆ ಬಂತು. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಇದ್ದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಅಂತ. ಸರಿ, ಅರ್ಥ ಆಯ್ತಾ? ಹಾಗಾದರೆ ವಿಷಾದ ಏನು ಅಂತನ್ನೋದ್ರದ್ದು ವಿವರಣೆಯನ್ನು ನಮಗೆ ಪರಮೋಪಕಾರವನ್ನು ಮಾಡಿದರು. ಇನ್ನು ಅರ್ಜುನ ಉವಾಚ. ಅರ್ಜುನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ ಏನಂತ ಹೇಳ್ತಾನೆ ಅರ್ಜುನ. ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಅಪ್ಪ ಕೃಷ್ಣ, ಹೇ ಕೃಷ್ಣ, ಯುಯುತ್ಸುಂ ಯುದ್ಧ ಮಾಡಬೇಕು ಅಂತನ್ನುವ ಇಚ್ಛೆಯುಳ್ಳ ಸಮುಪಸ್ಥಿತಂ ಯುದ್ಧಕ್ಕೆ ಸಿದ್ಧರಾಗಿ ಬಂದಿರತಕ್ಕಂತಹ ಇಮಂ ಸ್ವಜನಂ ಈ ಬಂಧು ಬಾಂಧವರನ್ನು ದೃಷ್ಟವಾ ನೋಡಿ, ಮಮ ನನ್ನ ಗಾತ್ರಾಣಿ ಅವಯವಗಳು ಸೀದಂತಿ ಶಿಥಿಲವಾಗುತ್ತವೆ, ಚ ಮತ್ತು ಮುಖಂ ಮುಖವು ಪರಿಶುಷ್ಯತಿ ಬಾಡ್ತಾ ಇದೆ, ಮೇ ನನ್ನ ಶರೀರೇ ದೇಹದಲ್ಲಿ ವೇಪಥು ಕಂಪನ ನಡುಗುವಿಕೆ ಅನ್ನೋದು ಜಾಯತೆ ಹುಟ್ಟುತ್ತಾ ಇದೆ, ಚ ಮತ್ತು ರೋಮಹರ್ಷ ರೋಮಾಂಚವೂ ಕೂಡ ಜಾಯತೆ ಆಗ್ತಾ ಇದೆ. ನೋಡಿ ರಾಯರು ಏನು ಹೇಳಿದರು? ವಿಷಾದ ಅನ್ನೋದಕ್ಕೆ ಎರಡು ವಿಚಾರಗಳು. ಒಂದು ಮೋಹ ನಿಮಿತ್ತಕವಾದ ಶೋಕ, ಶೋಕದಿಂದ ಹುಟ್ಟಿದ ಮನೋದೌರ್ಬಲ್ಯ ಅಂತ ಒಂದು ಅಂಶ ಅದರಲ್ಲಿ. ಅದರ ಪರಿಣಾಮ ಏನಂತ ಹೇಳಿದರು ರಾಯರು? ದೇಹದ ಎಲ್ಲ ವ್ಯಾಪಾರಗಳ ಉಪರಮ ಅಂತ ಹೇಳಿದರು. ಆ ದೇಹದಿಂದ ಮಾಡುವ ಎಲ್ಲ ವ್ಯಾಪಾರಗಳ ಉಪರಮವನ್ನೇ ಅರ್ಜುನ ಹೇಳ್ತಾ ಇದ್ದಾನಿಲ್ಲಿ. ಹೇಗಾಗ್ತಾ ಇದೆ ಅಂದರೆ ಅರ್ಜುನ ಸ್ಪಷ್ಟವಾಗಿ ಹೇಳಿದ. ನೋಡಿ, ಯುದ್ಧವನ್ನು ಬಯಸಿ ಬಂದಿರತಕ್ಕಂತಹ ಈ ಬಾಂಧವರನ್ನು ನೋಡಿ ನನ್ನ ಅಂಗಾಂಗಗಳೆಲ್ಲ ಶಿಥಿಲ ಆಗ್ತಾ ಇವೆ, ನನ್ನ ಬಾಯಿ ಒಣಗಿ ಹೋಗ್ತಾ ಇದೆ. ನೋಡಿ ದೇಹದಲ್ಲಿ ಏನು ಪರಿಣಾಮ ಆಗ್ತಾ ಇದೆ ಅವನಿಗೆ. ವಿಷಾದದ ಪರಿಣಾಮ ಏನು ಅಂತ ಹೇಳಿಬಿಟ್ರು. ವಿಷಾದ ಅಂದರೆ ಏನು ಅಂತ ಭಗವದ್ಗೀತೆ ಹೇಳಿಲ್ಲ, ಅದನ್ನು ರಾಯರು ಹೇಳಿದರು. ಈಗ ಅದರ ವಿಷಾದದ ಪರಿಣಾಮ ಏನೋ ಅದು ಭಗವದ್ಗೀತೆ ವಿವರಣೆ ಕೊಡಲಿಕ್ಕೆ ಶುರು ಮಾಡಿತು. ಈಗ ನಮಗೆಲ್ಲ ಅರ್ಥ ಆಯಿತು ರಾಯರ ಉಪಕಾರ ಏನು ಅಂತ ಅರ್ಥ ಆಯಿತು. ಈಗ ವಿಷಾದ ಅಂತ ಗೊತ್ತಾಗದೇ ಹೋಗಿದ್ದರೆ, ಕೇವಲ ಈ ವಿವರಣೆಯನ್ನು ತಿಳಿದಿದ್ದರೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿತ್ತಾ? ಯೋಚನೆ ಮಾಡೋಣ. ಸರಿ, ಹಾಗಾದರೆ ಆ ವಿಷಾದದ ಪರಿಣಾಮವನ್ನು ರಾಯರು ಏನು ಹೇಳಿದ್ದಾರೋ ಅದು ಇಲ್ಲಿ ಭಗವದ್ಗೀತೆಯಲ್ಲಿ ಈಗ ಪ್ರಾರಂಭ ಆಯಿತು. ನನ್ನ ಬಾಯಿ ಒಣಗ್ತಾ ಇದೆ, ಮೈ ನಡಕ್ತಾ ಇದೆ, ರೋಮಾಂಚನ ಉಂಟಾಗ್ತಾ ಇದೆ. ಇದಂ ಅಬ್ರವೀತ್ ಇತ್ಯುಕ್ತಂ ಅರ್ಜುನ ವಾಕ್ಯಂ ಮಾಹ. ಏನು? ದೃಷ್ಟ್ವೇತ್ಯಾದಿನ. ದೃಷ್ಟ್ವಾ ಇತ್ಯಾದಿನ ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ಅಧ್ಯಾಯ ಸಮಾಪ್ತಿಯಾಗುವವರೆಗೂ ಕೂಡ ಇಲ್ಲಿ ಈ ಅವನ ವಿಷಾದವನ್ನೇ ಹೇಳಿದ್ದಾರೆ. ಹೇ ಕೃಷ್ಣ, ಹೇ ಲೋಕಕರ್ಷಕ, ಸಕಲ ಲೋಕಕರ್ಷಕ. ಕೃಷ್ಣ ಅಂದರೆ ಏನು? ರಾಯರು ಹೇಳ್ತಾ ಇದ್ದಾರೆ, ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣ ಶಬ್ದದ ಅರ್ಥಕ್ಕೆ ರಾಘವೇಂದ್ರ ಗುರುಸಾರ್ವಭೌಮರು ಕೊಡ್ತಕ್ಕಂತಹ ವಿವರಣೆ ಸಕಲ ಲೋಕಕರ್ಷಕ, ಎಲ್ಲ ಲೋಕಗಳನ್ನು ಕೂಡ ತನ್ನತ್ತ ಸೆಳೆಯುವ ಸ್ವಾಮಿ. ತದುಕ್ತಂ ಗೀತಾಭಾಷ್ಯೆ ಪಂಚಮಾಧ್ಯಾಯೇ. ಇದನ್ನು 5ನೇ ಅಧ್ಯಾಯದಲ್ಲಿ, ಗೀತಾಭಾಷ್ಯದ 5ನೇ ಅಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾ ಇದ್ದಾರೆ. ನಿಯಮನಾದಿನ ಸಕಲ ಲೋಕಕರ್ಷಣಾತ್ ಕೃಷ್ಣ. ನಿಯಮನಾದಿನ ಎಲ್ಲರನ್ನ ನಿಯಂತ್ರಣ ಮಾಡುವುದರಿಂದ ಎಲ್ಲ ಲೋಕಗಳನ್ನು ತನ್ನತ್ತ ಸೆಳಿತಾನೆ, ಆದ್ದರಿಂದ ಅವನನ್ನು ಕೃಷ್ಣ ಎಂಬುದಾಗಿ ಕರೀತಾರೆ. ಅರ್ಥಾತ್ ಅಂದರೆ ಇಡೀ ಭಗವಂತ ಏನು ಮಾಡ್ತಾನೆ ಅಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಅಂತ ಏನಿದೆ ಇವುಗಳನ್ನು ಕೊಡುವುದರ ಮುಖಾಂತರ ತನ್ನತ್ತ ಸೆಳಿತಾನೆ. ಆದ್ದರಿಂದ ಅವನನ್ನು ಕೃಷ್ಣ ಅಂತ ಕರೀತಾರೆ. ಒಬ್ಬರನ್ನೋ ಇಬ್ಬರನ್ನೋ ಅಲ್ಲ, ಮತ್ತೆ ಒಬ್ಬರನ್ನೋ ಇಬ್ಬರನ್ನೋ ಅಂತ ತಿಳಿಬೇಡಿ. ಸಕಲ ಲೋಕ ಕರ್ಷಕ ಅಂದರು ರಾಯರು. ಸಕಲ ಲೋಕ ಕರ್ಷಕ, ಎಲ್ಲ ಲೋಕಗಳನ್ನು ತನ್ನತ್ತ ಸೆಳಿತಾನೆ. ಅಂದರೆ ಏನಂತ ಅರ್ಥ? ನಿಯಮನಾದಿನ ಸಕಲ ಲೋಕ ಕರ್ಷಣಾತ್. ನಿಯಮನಾದಿನ ಅಂದರೆ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಬಂಧ, ಮೋಕ್ಷಗಳ ಮುಖಾಂತರ ಇಡೀ ಜಗತ್ತನ್ನು ಆಕರ್ಷಿಸ್ತಾನೆ. ಆದ್ದರಿಂದ ಅವನನ್ನು ಕೃಷ್ಣ ಅಂತ ಕರೀತಾರೆ. ತಚ್ಚೋಕ್ತಂ ಇದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತೋ ವದಂತಿ ಮುನಯಃ
ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ ಇತಿ ಮಹಾಕೌರ್ಮೆ ಇತ್ಯುಕ್ತೇ. ಇಲ್ಲಿ ಹೇಳ್ತಾರೆ, ಮಹಾಕೌರ್ಮ ಎನ್ನುವಂತಹ ಪುರಾಣವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ಎಲ್ಲ ದೇವತೆಗಳಿಗೂ ಒಡೆಯನಾಗಿರ್ತಕ್ಕಂತಹ ಭಗವಂತನೇ ನೀನು ಇಡೀ ಪ್ರಪಂಚವನ್ನು ಯತಃಕರ್ಷಸಿ ದೇವೇಶ, ದೇವೇಶ ಎಲ್ಲ ದೇವತೆಗಳಿಗೂ ಒಡೆಯನಾಗಿರ್ತಕ್ಕಂತಹ ಮಹಾಸ್ವಾಮಿಯೇ, ಸಕಲಂ ಜಗತ್ ಎಲ್ಲ ಜಗತ್ತನ್ನು ಕೂಡ ನೀನೇನು ಮಾಡ್ತೀಯ, ಕರ್ಷಸಿ ನಿಯಮನಾದಿಗಳಿಂದ ನಿನ್ನ ತನ್ನತ್ತ ಆಕರ್ಷಿಸ್ತೀಯ. ಆದ್ದರಿಂದಾಗಿ ಬ್ರಹ್ಮವಾದಿನಃ ಬ್ರಹ್ಮಜ್ಞಾನಿಗಳು ಅತಃ ಆದ್ದರಿಂದಲೇ ತ್ವಾಂ ಕೃಷ್ಣಂ ಮುನಯಃ ವದಂತಿ, ಬ್ರಹ್ಮಜ್ಞಾನಿಗಳಾದ ಮುನಿಗಳು ನಿನ್ನನ್ನು ಕೃಷ್ಣ ಅಂತ ಕರೀತಾರೆ ಅಂತ ಯಾವ ಪುರಾಣದಲ್ಲಿ ಹೇಳಿದ್ದಾರೆ? ಮಹಾಕೌರ್ಮ ಪುರಾಣದಲ್ಲಿ ಹಾಗೆ ಹೇಳಿದ್ದಾರೆ. ಯುಯುತ್ಸುಂ, ಯುಯುತ್ಸುಂ ಅಂದರೆ ಯೋದ್ಧುಂ ಇಚ್ಛಂತಂ ಸಮ್ಯಕ್ ಅವಸ್ಥಿತಂ ಇಮಂ ಬಂಧುಜನಂ ದೃಷ್ಟ್ವಾ ಮಮ ಗಾತ್ರಾಣಿ ಹಸ್ತಾದ್ಯವಯವಾಹ ಸೀದಂತಿ ವಿಶೀರ್ಯಂತೆ. ನನ್ನ ಎಲ್ಲ ಕೈ ಕಾಲುಗಳು, ಹಸ್ತ ಪಾದ ಮೊದಲಾದ ಅವಯವಗಳೇನಿವೆ, ಹಸ್ತ್ಯಾದ್ಯವಯವಾಹ ಕೈ ಕಾಲು ಮೊದಲಾದವುಗಳು ಏನಿವೆ ಅವೆಲ್ಲ ಸೀದಂತಿ, ಸೀದಂತಿ ಅಂದರೆ ಶಿಥಿಲವಾಗ್ತಾ ಇವೆ, ವಿಶೀರ್ಯಂತೆ ಶಿಥಿಲವಾಗ್ತಾ ಇವೆ. ಶದಲ್ರ್ವಿಶರಣಗತ್ಯವಸಾದನೇಷು ಇತಿ ಧಾತೋಃ ಮುಖೇ ಮ್ಲಾನತಾ ಚ ಜಾಯತೆ. ಶದಲ್ರ್ವಿಶಾರಣಗತ್ಯವಸಾದನೇಷು ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾಗಿರ್ತಕ್ಕಂತಹ ರೂಪ ಅದು. ಸರಿ, ಇಲ್ಲಿ ಮುಖದಲ್ಲಿ ಮ್ಲಾನತಾ ಚ ಬಾಡುವಿಕೆಯು ಅನ್ನೋದು ಉಂಟಾಗ್ತಾ ಇದೆ. ಶರೀರೇ ಕಂಪೋ ರೋಮಾಂಚಶ್ಚ ಜಾಯತೆ, ಶರೀರದೊಳಗೆ ನಡುಕು ಉಂಟಾಗಿ ರೋಮಾಂಚನ ಉಂಟಾಗ್ತಾ ಇದೆ ಅಂತ. ಮತ್ತೇನಾಗ್ತಾ ಇದೆ? ಗಾಂಡೀವಂ ಸಂಸ್ರತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಧನುಃ ಹಸ್ತಾತ್ ಪತತಿ ತ್ವಕ್ಚ ಪರಿತಸ್ತಪ್ಯತ ಏವ ಅವಸ್ಥಾತುಂ ಚ ನ ಶಕ್ನೋಮಿ ಮನಶ್ಚ ಮೇ ಭ್ರಮತಿ ಇವ ಚ. ಏನಾಗ್ತಾ ಇದೆ? ಈ ಮಾತಿನ ಅಭಿಪ್ರಾಯ ಏನು ಅನ್ನೋದನ್ನು ರಾಯರು ಒಂದು ಸೆಂಟೆನ್ಸ್ನೊಳಗೆ ನಮಗೆ ತಿಳಿಸಿಕೊಟ್ಟುಬಿಟ್ರು. ಕೈಯಿಂದ ಗಾಂಡೀವ ಬೀಳ್ತಾ ಇದೆ, ಗಾಂಡೀವಂ ಗಾಂಡೀವ ಧನಸ್ಸು, ಹಸ್ತಾತ್ ಕೈಯಿಂದ ಸಂಸ್ರತೆ ಜಾರ್ತಾ ಇದೆ, ತ್ವಕ್ ಚ ಚರ್ಮ ಏನಿದೆ ಪರಿದಹ್ಯತೆ ಸುಡುತ್ತಾ ಇದೆ, ಮೇ ಮನಃ ನನ್ನ ಮನಸ್ಸು ಭ್ರಮತಿ ಆ ಕಡೆ ಈ ಕಡೆ ಯುದ್ಧ ಮಾಡಬೇಕೋ ಮಾಡಬಾರ್ದು, ಏನು ಮಾಡಲಿ ನಾನು ಅಂತ ಹೇಳಿ ಬಹಳ ಹೊಯ್ದಾಡ್ತಾ ಇದೆ. ಅತಃ ಆ ಕಾರಣದಿಂದ ಈ ಯುದ್ಧ ಭೂಮಿಯಲ್ಲಿ ಅವಸ್ಥಾತು ನಿಲ್ಲುವುದಕ್ಕೆ ನ ಶಕ್ನೋಮಿ ನನ್ನಿಂದ ಆಗ್ತಾ ಇಲ್ಲ. ಧನು ಹಸ್ತಾತ್ ಪತತಿ ತ್ವಕ್ ಚ ಪರಿತಸ್ತಪ್ಯತ ಏವ ಅವಸ್ಥಾತು ಅಂದರೆ ಯುದ್ಧ ಭೂಮಿಯಲ್ಲಿ ನಿಲ್ಲಿಕ್ಕೆ ನ ಚ ಶಕ್ನೋಮಿ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ನನ್ನ ಮನಸ್ಸು ಭ್ರಮತಿ ಇವ ಹೊಯ್ದಾಡ್ತಾ ಇದೆ, ಭ್ರಮಣೆ ಆಗ್ತಾ ಇದೆ. ಬಾಂಧವರು ಹೇಗೆ ಬಾಣ ಹೊಡಿಲಿ ಅಂತಾನೆ, ಅಯ್ಯೋ ನನ್ನ ಕರ್ಮ ನಾನು ಮಾಡಬೇಕು, ಸ್ವವಿಹಿತ ಕರ್ಮಾನುಷ್ಠಾನವನ್ನು ಮಾಡಬೇಕು, ಮಾಡಬೇಕಾ ಬೇಡವಾ, ಮಾಡಿದರೆ ಪಾಪನ ಬಿಟ್ಟರೆ ಪಾಪನ, ಮಾಡಿದರೆ ಪುಣ್ಯನ ಬಿಟ್ಟರೆ ಪುಣ್ಯನ, ಹೊಯ್ದಾಡ್ತಾ ಇದೆ ಮನಸ್ಸು. ಅಷ್ಟೇ ಅಲ್ಲ, ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನತ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ಅಂತಾನೆ ಕೃಷ್ಣ. ಅಷ್ಟೇ ಅಲ್ಲ ಕೇಶವ, ಹೇ ಕೇಶವನೇ ಕೇಳು, ವಿಪರೀತಾನಿ ಅನಿಷ್ಟ ಸೂಚಕಗಳು ಅಂತೇನಿವೆ ಆ ನಿಮಿತ್ತಾನಿ ಆ ಶಕುನಗಳನ್ನು ಪಶ್ಯಾಮಿ ನೋಡ್ತಾ ಇದ್ದೇನೆ. ಅಹವೇ ಯುದ್ಧದಲ್ಲಿ ಸ್ವಜನಂ ಬಾಂಧವರನ್ನು ಹತ್ವಾ ಕೊಂದು ಶ್ರೇಯ ಚ ಶ್ರೇಯಸ್ಸನ್ನಾದರೂ ಕೂಡ ನಾನು ಪಶ್ಯಾಮಿ ನಾನು ನೋಡ್ತಾ ಇಲ್ಲ. ನನಗೆ ರಿಸಲ್ಟ್ ಬರ್ತಾ ಇದೆ. ಏನು ರಿಸಲ್ಟ್ ಬರ್ತಾ ಇದೆ ಅಂದರೆ ನನಗೆ ಕಣ್ಣಿಗೆ ಕಾಣ್ತಾ ಇದೆ ಯುದ್ಧ ಮುಗಿದ ಮೇಲೆ ಏನಾಗುತ್ತೆ ಅನ್ನೋದು ನನ್ನ ಕಣ್ಣೆದುರಿಗೆ ಬರ್ತಾ ಇದೆ. ಯುದ್ಧ ಮುಗಿದಾದ ಮೇಲೆ ಏನಾಗುತ್ತೆ ಅಂದರೆ ಬಂಧು ಬಾಂಧವರನ್ನು ಕಳ್ಕೊಂಡು ನಾನು ಏನೂ ಶ್ರೇಯಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬಂಧು ಬಾಂಧವರನ್ನು ಕಳ್ಕೊಂಡ ಮೇಲೆ ಶ್ರೇಯಸ್ ತಗೊಂಡೇನು ಮಾಡೋದು? ಐಶ್ವರ್ಯ ಇರ್ಬೋದು, ಸಂಪತ್ತಿರ್ಬೋದು, ರಾಜ್ಯ ಇರ್ಬೋದು, ಎಲ್ಲ ಇರ್ಬೋದು. ಇವರು ಹೀಗೆ ಭೋಗವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಬಂಧು ಬಾಂಧವರು ಇರಬೇಕು ತಾನೇ. ಆ ಬಂಧು ಬಾಂಧವರೇ ಇಲ್ವಲ್ಲ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ನಮ್ಮ ತಂದೆ ತಾಯಿಗಳಿರುವಾಗಲೇ ನಾನು ಇದನ್ನು ಮಾಡಿ ಅವರಿಗೆ ಸಂತೋಷಪಡಿಸಬೇಕು ಅಂತ ನಾನು ಇದನ್ನು ಮಾಡಿದೆ ಅಂತ. ತಂದೆ ತಾಯಿಗಳು ಹೋದ ಮೇಲೆ ಅವರ ಸಂತೋಷಕ್ಕಾಗಿ ಅಂತ ಕೆಲವರು ಮಾಡ್ತಾರೆ. ಎರಡು ವಿಧದ ಜನಗಳು.
ತಂದೆ ತಾಯಿಗಳು ಇರುವಾಗ ಅವ್ರನ್ನ ಸಂತೋಷಪಡಿಸಿಬಿಟ್ರೆ ಅವ್ರು ಏನು ಮಾಡಬೇಕು ಅಂತಾರೋ ಅದನ್ನು ಮಾಡೋದು ಅನ್ನೋದು ಒಬ್ಬ ಮಕ್ಕಳ ಆಯ್ಕೆ. ಇನ್ನೊಬ್ಬ ಮಕ್ಕಳ ಆಯ್ಕೆ ತಂದೆ ತಾಯಿಗಳು ಹೋದ ಮೇಲೆ ಅವರ ಅಪೇಕ್ಷೆ ಏನಿತ್ತೋ, ಅವರಿಗೆ ಪೇರ್ಲ ಹಣ್ಣು ಭಾಳ ಸೇರ್ತಿತ್ತು, ಅದಕ್ಕೆ ಅವರು ಸತ್ತ ಮೇಲೆ ಪೇರ್ಲ ಹಣ್ಣು ಕೊಡೋದು ಅಂತ. ಅವರು ಸತ್ತ ಮೇಲೆ ಪೇರ್ಲ ಹಣ್ಣು ಕೊಟ್ಟು ಸಂತೋಷಪಡಿಸ್ತಕ್ಕಂತಹ ಮಕ್ಕಳು ಕೆಲವರು, ಜೀವಂತಿರುವಾಗ ಪೇರ್ಲ ಹಣ್ಣು ಕೊಟ್ಟು ಸಂತೋಷಪಡಿಸ್ತಕ್ಕಂತಹ ಮಕ್ಕಳು ಕೆಲವರು. ಇದರಲ್ಲಿ ಯಾರು ಉತ್ತಮ? ಹೌದಲ್ವ? ಜೀವಂತಿರುವಾಗ ತಂದೆ ತಾಯಿಗಳು ಸಂತೋಷ ಪಡ್ತಾರೆ, ಅವರು ಸಂತೋಷಪಟ್ಟದ್ದನ್ನು ನಾನು ನೋಡ್ತೇನೆ, ನಾನು ಪೇರ್ಲ ಹಣ್ಣು ಕೊಟ್ಟದ್ದಕ್ಕೆ ಅವರಿಗೆ ಸಂತೋಷವಾಗಿದ್ದನ್ನು ಅವರು ಸಂತೋಷಪಟ್ಟದ್ದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಅನ್ನೋದೇನಿದೆ ಉತ್ತಮ ಪಕ್ಷ ಇದು ಅನ್ನೋದು ಎಲ್ಲರಿಗೂ. ಅಂದಮೇಲೆ ಸತ್ತ ಮೇಲೆ ಮಾಡಬಾರದು ಅಂತ ಅಭಿಪ್ರಾಯ ಅಲ್ಲ. ಸತ್ತ ಮೇಲೂ ಅವರ ಅಪೇಕ್ಷಿತವಾದ ಕರ್ಮಗಳನ್ನು ಮಾಡಬೇಕು, ಅದು ಮಕ್ಕಳ ಧರ್ಮ ಸತ್ಯ. ಆದರೆ ಜೀವಂತ ಇರುವಾಗ ಅವರು ಸಂತೋಷಪಟ್ಟದ್ದನ್ನು ನಾನು ನೋಡಬೇಕು ಅಂತ ಅಪೇಕ್ಷೆ ಇಲ್ಲಿ ಪ್ರಬಲವಾಗಿ ಹೇಗಿದೆಯೋ ಹಾಗೆ ನಾನು ರಾಜ್ಯವನ್ನು ಪಡೆದೆ, ದುರ್ಯೋಧನಾದಿಗಳನ್ನೆಲ್ಲ ಸಂಹಾರ ಮಾಡಿ ರಾಜ್ಯವನ್ನು ಪಡೆದೆ, ನಾನು ರಾಜ್ಯ ಪಡೆದದ್ದಕ್ಕಾಗಿ ಸಂತೋಷ ಪಡ್ತಕ್ಕಂಥವರು ಯಾರೀಗ? ಭೀಷ್ಮ ದ್ರೋಣಾದಿಗಳು. ನನ್ನ ತಾತ ಸಂತೋಷ ಪಡ್ತಾರೆ, ನನ್ನ ಗುರುಗಳು ಸಂತೋಷ ಪಡ್ತಾರೆ ಅಂದರೆ ಅವರೇ ಇರುವುದಿಲ್ಲ. ಇದು ಅರ್ಜುನನ ವಿಷಾದ. ಇದು ಹಾಗಾದರೆ ನಾನು ಯಾವುದಕ್ಕೋಸ್ಕರ ಯುದ್ಧ ಮಾಡಬೇಕು? ಅಂದರೆ ನನಗಾದ ವಿಜಯವನ್ನು ನೋಡಿ ಸಂತೋಷ ಪಡ್ತಕ್ಕಂಥವ್ರು ಯಾರೋ ಅವರೇ ಇರುವುದಿಲ್ವಲ್ಲ. ಇದು ನನಗೆ ಕಾಣ್ತಾ ಇದೆ ಅಂತಾನೆ. ಆದ್ದರಿಂದ ನಾನೇನು ಹೊಂದಬೇಕಾಗಿದೆ? ವಿಪರೀತಾನಿ ನಿಮಿತ್ತಾನಿ ದುರ್ನಿಮಿತ್ತಾನಿ ಚ ಪಶ್ಯಾಮಿ ಕೇಶವ ಅಂತಂದಿದ್ದಾರೆ. ಇಲ್ಲಿ ಕೇಶವ ಅಂತ ಯಾಕೆ ಅರ್ಜುನ ಪ್ರಯೋಗ ಮಾಡಿದ ಅಂತ ರಾಯರೇ ಹೇಳ್ತಾರೆ ನೋಡಿ. ಬ್ರಹ್ಮರುದ್ರ ಪ್ರವರ್ತಕ ಅಂತರ್ಥ. ಕೇಶ ಅಂದರೆ ಸ್ವಾಮಿ ಈ ನನ್ನ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನೀನು ಸಮರ್ಥ, ಯಾಕೆ ನೀನು ಸಮರ್ಥ ಅನ್ನೋದನ್ನು ಅರ್ಜುನ ಕೇಶವ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾನಂತೆ. ನನ್ನ ಪ್ರಶ್ನೆಗೆ ಉತ್ತರ ಇದು ಅರ್ಜುನನ ಪ್ರಶ್ನೆ. ಇದು ವಿಷಾದದಿಂದ ಅವನು ಹಾಕಿರುವ ಪ್ರಶ್ನೆ. ಇದು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಭಗವಂತ ನೀನೇ ಉತ್ತರ ಕೊಡ್ತೀಯ, ಈ ಉತ್ತರ ಕೊಡುವ ಸಾಮರ್ಥ್ಯ ನಿನಗೆ ಯಾಕೆ ಇದೆ ಅಂದರೆ ನೀನು ಕೇಶವ. ಹಾಗಾದರೆ ಕೇಶವ ಅಂದರೆ ಏನು ಅಂದರೆ ಬ್ರಹ್ಮರುದ್ರ ಪ್ರವರ್ತಕ ಅಂತರ್ಥ ನೋಡಿ. ಎಲ್ಲರಿಗೂ ಜಗತ್ತಿಗೆ ಉಪದೇಶ ಮಾಡ್ತಾರೆ ರುದ್ರದೇವರು, ಜಗತ್ತಿಗೆ ಉಪದೇಶ ಮಾಡ್ತಾರೆ ಬ್ರಹ್ಮದೇವರು. ಅಂಥವರನ್ನೇ ನೀನು ನಿಯಮನ ಮಾಡ್ತೀಯ, ಆದ್ದರಿಂದಾಗಿ ನಿನ್ನೊಳಗೆ ಆ ಶಕ್ತಿ ಇದೆ. ಅಲ್ರಿ ಕೇಶವ ಅಂದರೆ ಬ್ರಹ್ಮರುದ್ರ ಪ್ರವರ್ತಕ ಅಂತ ಹೇಗಾಗತ್ತೆ ಅಂದರೆ ಅದಕ್ಕೂ ರಾಯರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಕಶ್ಚ ಈಶಶ್ಚ ಕೇಶೌ ತೌ ವರ್ತಯತಿ ಇತಿ ವ್ಯುತ್ಪತ್ತೇ ಕೇಶವ ಪದೋಪಪದಾತ್ ವೃತು ವರ್ತನೆ ಇತ್ಯತೋ ಅಂತರ್ಣೀತ ನ್ಯರ್ಥಾತ್ ಡ ಪ್ರತ್ಯಯೇ ರೂಪಸಿದ್ಧೇ ಉಕ್ತಂ ಹಿ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಇತ್ಯೇತದ್ ಭಾಷ್ಯೇ. ಇಲ್ಲಿ ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರದೇವರು, ಇವರಿಬ್ಬರನ್ನು ಕೂಡ ವರ್ತನೆ ಮಾಡ್ತಾನೆ ಅಂದರೆ ಅವರನ್ನು ನಿಯಮನ ಮಾಡ್ತಾನೆ. ಬ್ರಹ್ಮರುದ್ರ ಪ್ರವರ್ತಕನಾಗಿದ್ದಾನೆ, ಆದ್ದರಿಂದಾಗಿ ಕೇಶವ ಅಂತರ್ಥ. ಅಂತೂ ವ್ಯಾಕರಣದಿಂದ ಅದನ್ನು ನಿರೂಪಣೆಯನ್ನು ಮಾಡಿ ಇದಕ್ಕೊಂದು ಪ್ರಮಾಣವನ್ನು ಕೊಡ್ತಾರೆ. ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರದೇವರು, ಇವರಿಬ್ಬರನ್ನು ಇವನು ನಿಯಮನ ಮಾಡುತ್ತಾನೆ ಅಂತಲ್ಲಿಕ್ಕೊಂದು ಪ್ರಮಾಣ ಬೇಕಲ್ಲ, ಅದಕ್ಕೋಸ್ಕರ ಪ್ರಮಾಣವನ್ನು ಕೂಡ ಕೊಡ್ತಾ ಇದ್ದಾರೆ. ಹಿರಣ್ಯಗರ್ಭ ಕ ಪ್ರೋಕ್ತಃ ಈಶ ಶಂಕರ ಏವಚ ಸೃಷ್ಟ್ಯಾದಿನ ವರ್ತಯತಿ ತೌ ಯತಃ ಕೇಶವೋ ಭವಾನ್ ಇತಿ. ಆ ಪ್ರಮಾಣ ವಾಕ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಿರಣ್ಯಗರ್ಭ ಕ ಪ್ರೋಕ್ತಃ. ಹಿರಣ್ಯಗರ್ಭ ಅಂದರೆ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರನ್ನು ಕ ಎಂಬುದಾಗಿ ಕರೀತಾರೆ. ಈಶಃ ಅಂದರೆ ಶಂಕರ ರುದ್ರದೇವರು ಅಂತ ಅರ್ಥ. ಇವರೆಲ್ಲರನ್ನೂ ಕೂಡ ಸೃಷ್ಟ್ಯಾದಿನ ವರ್ತಯತಿ, ಇವರನ್ನು ಸೃಷ್ಟಿ ಮಾಡುವ ಮುಖಾಂತರ, ಸೃಷ್ಟಿಯೇ ಮೊದಲಾದದ್ದು, ಬರೇ ಸೃಷ್ಟಿ ಅಂತ ತಿಳ್ಕೋಬಾರದು. ಇವರ ಸೃಷ್ಟಿ, ಇವರ ಸ್ಥಿತಿ, ಇವರ ಸಂಹಾರ, ಇವರ ನಿಯಮನ, ಇವರ ಜ್ಞಾನ, ಇವರ ಅಜ್ಞಾನ ಅಂದರೆ ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ, ಮತ್ತು ಚತುರ್ಮುಖ ಬ್ರಹ್ಮದೇವರಿಗೆ ಲವಲೇಶ ಅಜ್ಞಾನ ಇಲ್ಲ. ಇಲ್ಲಿ ಅಜ್ಞಾನ ಅಂತಂದರೆ ಕೇವಲ ಭಾಗವತದಲ್ಲಿ ಹೇಳುವಂತೆ ಆ ಅಜ್ಞಾನದ ಪ್ರದರ್ಶನ ಮಾಡುವಿಕೆ ಬ್ರಹ್ಮದೇವರಿಗೆ ಅಷ್ಟೇನೆ. ಅವರು ಯಾವತ್ತೂ ಕೂಡ ಯಾವ ವಿಧದ ಅಜ್ಞಾನವೂ ಕೂಡ ಅವರಿಗೆ ಇಲ್ಲ. ಇವುಗಳಿಂದ ನಿಯಂತ್ರಣ ಮಾಡ್ತಾನೆ, ಆದ್ದರಿಂದ ಅವನನ್ನು ಕೇಶವ ಎಂಬುದಾಗಿ ಕರೀತಾರೆ.